ಬೆಂಗಳೂರು ವಿಕಲಚೇತನರ ಆರ್ಥಿಕ ಸಬಲೀಕರಣ ಮತ್ತು ಸ್ವಾವಲಂಬನೆಗೆ ಉತ್ತೇಜನ ನೀಡುವ ಉದ್ದೇಶದಿಂದ ವಾಯ್ಸ್ ಆಫ್ ನೀಡಿ ಫೌಂಡೇಶನ್ ವತಿಯಿಂದ ಮಹಾಲಕ್ಷ್ಮಿ ಲೇಔಟ್ನಲ್ಲಿ ಬೃಹತ್ ಉದ್ಯೋಗ ಮೇಳವನ್ನು ಆಯೋಜಿಸಲಾಗಿದೆ. ಜನವರಿ 31ರಂದು ನಡೆಯಲಿರುವ ಈ ಉದ್ಯೋಗ ಮೇಳದಲ್ಲಿ 50ಕ್ಕೂ ಹೆಚ್ಚಿನ ಪ್ರತಿಷ್ಠಿತ ಖಾಸಗಿ ಕಂಪನಿಗಳು ಭಾಗವಹಿಸಿ ವಿವಿಧ ಹುದ್ದೆಗಳಿಗಾಗಿ ನೇರ ಸಂದರ್ಶನಗಳನ್ನು ನಡೆಸಲಿವೆ. ಈ ಕಾರ್ಯಕ್ರಮಕ್ಕೆ ಮಹಾಲಕ್ಷ್ಮಿ ಲೇಔಟ್ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಶ್ರೀ ಗೋಪಾಲಯ್ಯರವರು ಭಾಗವಹಿಸಿ ವಿಕಲಚೇತನರ ಉದ್ಯೋಗಾವಕಾಶಗಳ ಬಗ್ಗೆ ಪ್ರೋತ್ಸಾಹದ ಮಾತುಗಳನ್ನಾಡಲಿದ್ದಾರೆ. ವಿಕಲಚೇತನರು ಸಮಾಜದ ಮುಖ್ಯವಾಹಿನಿಯಲ್ಲಿ ಆತ್ಮವಿಶ್ವಾಸದಿಂದ ಮುಂದೆ ಬರಲು ಇಂತಹ ಉದ್ಯೋಗ ಮೇಳಗಳು ಮಹತ್ವದ ವೇದಿಕೆಯಾಗಿವೆ ಎಂದು ಆಯೋಜಕರು ತಿಳಿಸಿದ್ದಾರೆ. ಉದ್ಯೋಗ ಮೇಳಕ್ಕೆ ಹಾಜರಾಗುವ ಅಭ್ಯರ್ಥಿಗಳು ಫೋಟೋ, ಆಧಾರ್ ಕಾರ್ಡ್, ಎಸ್ಎಸ್ಎಲ್ಸಿ ಅಂಕಪಟ್ಟಿ ಹಾಗೂ ವೈದ್ಯಕೀಯ ಪ್ರಮಾಣ ಪತ್ರ ಸೇರಿದಂತೆ ಅಗತ್ಯ ದಾಖಲೆಗಳನ್ನು ತರಬೇಕು ಎಂದು ತಿಳಿಸಲಾಗಿದೆ. ಸ್ಥಳವಾಗಿ 2ನೇ ಕ್ರಾಸ್, ಶಂಕರನಗರ, ಮಹಾಲಕ್ಷ್ಮಿ ಲೇಔಟ್ ನಿಗದಿಪಡಿಸಲಾಗಿದೆ. ಆಸಕ್ತ ಅಭ್ಯರ್ಥಿಗಳಿಗೆ ಪೂರ್ವ ನೋಂದಣಿ ವ್ಯವಸ್ಥೆಯು ಕಲ್ಪಿಸಲಾಗಿದ್ದು ಸ್ಕ್ಯಾನ್ ಮೂಲಕ ಸುಲಭವಾಗಿ ನೋಂದಾಯಿಸಿಕೊಳ್ಳುವ ಅವಕಾಶ ನೀಡಲಾಗಿದೆ. ಹೆಚ್ಚಿನ ಸಂಖ್ಯೆಯಲ್ಲಿ ವಿಕಲಚೇತನರು ಈ ಸದುಪಯೋಗವನ್ನು ಪಡೆದು ತಮ್ಮ ವೃತ್ತಿಜೀವನಕ್ಕೆ ಹೊಸ ದಾರಿ ಕಂಡುಕೊಳ್ಳಲಿ ಎಂಬುದು ಆಯೋಜಕರ ಆಶಯವಾಗಿದೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸುಮಿತಾ ಅಂತೇಳಿ ವಾಯ್ಸ್ ಆಫ್ ನೀಡಿ ಸಂಸ್ಥೆಯಲ್ಲಿ ಪ್ರೋಗ್ರಾಮ್ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾ ಇದ್ದೇನೆ. ಈ ಸಂಸ್ಥೆಯಲ್ಲಿ ಸುಮಾರು 12 ವರ್ಷಗಳಿಂದ ನಮ್ಮ ಸಂಸ್ಥೆ ವಿಕಲಚೇತನರಿಗೋಸ್ಕರ ಕೆಲಸ ಮಾಡ್ತಿದೆ. ನಮ್ಮ ಮೂಲ ಉದ್ದೇಶ ಪ್ರತಿಯೊಬ್ಬ ಅಂಗವಿಕಲನು ಘನತೆಯುತ ಜೀವನವನ್ನು ಬಾಳಬೇಕು ಅನ್ನೋದೇ ನಮ್ಮ ಸಂಸ್ಥೆಯ ಮೂಲ ಉದ್ದೇಶ. ಸೊ ಈ ನಿಟ್ಟಿನಲ್ಲಿ ಸುಮಾರು 1300ಕ್ಕೂ ಹೆಚ್ಚು ಜನನ ನಾವು ಟ್ರೈನಿಂಗ್ ಕೊಟ್ಟು 1100ಕ್ಕೂ ಹೆಚ್ಚು ಜನನ ನಾವು ಪ್ಲೇಸ್ಮೆಂಟ್ ಮಾಡಿದ್ದೀವಿ. ಸುಮಾರು ಪ್ರತಿಷ್ಠಾ ಒಂದು 30 ಕಂಪ್ನಿಗಳಲ್ಲಿ ನಾವು ಪ್ಲೇಸ್ಮೆಂಟ್ನ ಮಾಡಿದ್ದೀವಿ. ಡಿ ಮಾರ್ಟ್ ಇರ್ಬೋದು, ವಿಶಾಲ್ ಮೆಗಾ ಮಾರ್ಟ್ ಇರ್ಬೋದು, ಬಿಗ್ ಬಾಸ್ಕೆಟ್ ಇರ್ಬೋದು, ವೆಸ್ಟ್ ಸೈಡು, ಹಾಗೆ ಬರ್ಗರ್ ಕಿಂಗು, ಬಿಗ್ ಬಾಸ್ಕೆಟ್, ಈ ಥರ ಸುಮಾರು ಕಂಪ್ನಿಗಳು ರಿಟೇಲ್ ಸೆಕ್ಟರಲ್ಲಿರ್ಬೋದು, BPOದಲ್ಲಿರ್ಬೋದು. ಹಾಗೆ ಬಂದ್ಬಿಟ್ಟು ಯಾರು ಡಿಗ್ರಿ ಕ್ಯಾಂಡಿಡೇಟ್ಸ್ ಇದ್ದಾರಲ್ಲ ಅವ್ರಿಗೆ ಬಂದ್ಬಿಟ್ಟು MNC ಕಂಪ್ನಿಗಳಲ್ಲಿ ಅವ್ರಿಗೆ ಬೇಕಾದಂತಹ ಎಜುಕೇಷನ್ ಕೊಟ್ಟು ನಾವು ಸೇರಿಸ್ತೀವಿ. ಇಲ್ಲಿ ಸುಮಾರು ಪ್ರತಿ ತಿಂಗಳು ಒಂದು 30 ಜನಕ್ಕೂ ಮೇಲಾದಂತಹ ವಿದ್ಯಾರ್ಥಿಗಳು ನಮ್ಮರಲ್ಲಿ ನೋಂದಣಿ ಆಗ್ತಾರೆ. ಆ ನೋಂದಣಿ ಆಗಿ ಅವರು ರಿಟೇಲ್ ಮ್ಯಾನೇಜ್ಮೆಂಟ್ ಅಂತ, ಆಮೇಲೆ ಕಂಪ್ಯೂಟರು, ಹಾಗೆ ಅವರು ಬೇಸಿಕ್ಕಾಗಿ ಏನು ಕಮ್ಯುನಿಕೇಷನ್ ಮಾತಾಡ್ಬೋದು ಒಬ್ಬ ಕಸ್ಟಮರ್ ಹತ್ರ ಇರ್ಬೋದು, ಅಥವಾ ಹೇಗೆ ನಾವು ಬಿಹೇವ್ ಮಾಡಬೇಕಾಗತ್ತೆ. ಈಗ ಒಂದು ಕೆಲಸಕ್ಕೆ ಅಂತ ಹೋದರೆ ಫಸ್ಟು ಅವ್ರು ಹಳ್ಳಿಯಿಂದ ಬಂದಾಗ ಇಲ್ಲಿ ಸಿಟಿಗೆ ಹೇಗೆ ಹೊಂದ್ಕೊಬೇಕಾಗತ್ತೆ, ಆಮೇಲೆ ಏನೇನು ಸ್ಕಿಲ್ ಬೇಕಾಗುತ್ತೆ ಅದೆಲ್ಲ ಇಲ್ಲಿ ವಾಯ್ಸ್ ಆಫ್ ನೀಡಿ ಸಂಸ್ಥೆಯಲ್ಲಿ ಎಜುಕೇಷನ್ ನಾವು ಕೊಡ್ತಾಯಿದ್ದೀವಿ. ಸೊ ಒನ್ಸ್ ಅವರು ಎಜುಕೇಷನ್ ತೊಗೊಂಡ್ಮೇಲೆ ಇಲ್ಲಿಂದ ಮೂವ್ಔಟ್ ಆದಮೇಲೆ ಅವ್ರು ಕಂಪ್ಲೀಟ್ಲಿ ಹೊರಗಡೆ ಹೇಗೆ ಇಂಡಿಪೆಂಡೆಂಟಾಗಿ ಬದುಕಬೇಕು, ಆಮೇಲೆ ಸ್ವಾವಲಂಬಿಯಾಗಿ ತನ್ನ ಜೀವನವನ್ನು ತಾನೇ ತನ್ನ ಕಾಲ ಮೇಲೆ ನಡೆಸ್ಕೊಬೇಕು ಅನ್ನೋ ಎಲ್ಲ ಇದ್ರೂ ಎಜುಕೇಷನ್ನು ಇಲ್ಲಿ ಕಲ್ತ್ಕೊಂಡು ಹೋಗ್ತಾರೆ. ಈಗ ನಾವು ಎಲ್ಲರಿಗೂ ಒಂದು ಸದುಪಯೋಗ ಇದೆ. ಡೈರೆಕ್ಟ್ ನಾವು ಪ್ಲೇಸ್ಮೆಂಟ್ನ ಮಾಡ್ತಾಯಿದ್ದೀವಿ. ಸುಮಾರು 100, 150, 200ಕ್ಕೂ ಹೆಚ್ಚು ಜನರು ವಿದ್ಯಾರ್ಥಿಗಳು ಈ ತಿಂಗಳು ಜನವರಿ 31ನೇ ತಾರೀಕು ಉದ್ಯೋಗ ಮೇಳ ನಡೀತಿದೆ ವಾಯ್ಸ್ ಆಫ್ ನೀಡಿ ಸಂಸ್ಥೆಯಿಂದ. ಅಲ್ಲಿ ಸುಮಾರು 30ಕ್ಕೂ ಹೆಚ್ಚು ಕಂಪನಿಗಳು BPO, ಆಮೇಲೆ ರಿಟೇಲ್ ಸೆಕ್ಟ್ರಲ್ಲಿ ಹಾಗೂ ಬೇರೆ ಬೇರೆ ಕಂಪ್ನಿಗಳು ಇಲ್ಲಿ ಭಾಗವಹಿಸ್ತಿದ್ದಾರೆ. ಎಲ್ಲರೂ ಈ ಜಾಬ್ ಫೇರಿಗೆ ಬಂದು ಆಮೇಲೆ ಎಲ್ಲರೂ ಒಳ್ಳೆಯ ಜಾಬ್ನ ತೊಗೊಬೇಕು ಅಂತ ಹೇಳ್ಬಿಟ್ಟು ನಾನು ಕೇಳ್ಕೊತಾ ಇದ್ದೀನಿ. ಸರ್ ನಮಸ್ತೆ, ನನ್ನ ಹೆಸರು ಈರಪ್ಪ ಅಂತಂದು. ನಾನು ಮೊಬಿಲೈಸೇಷನ್ ಆಗಿ ಇಡೀ ನಮ್ಮ ವಾಯ್ಸ್ ಆಫ್ ನೀಡಿಯಲ್ಲಿ ಫೌಂಡೇಶನಲ್ಲಿ ಕೆಲಸ ವರ್ಕ್ ಮಾಡ್ತಾಯಿದ್ದೇನೆ. ಇಡೀ ಕರ್ನಾಟಕಲಿದ್ದ ನಾನು ಕೇಳ್ಕೊಳ್ಳೋದೇನೆಂದರೆ, ನಮ್ಮ ಮಹಾಲಕ್ಷ್ಮಿ ಲೇಔಟು ಶಂಕರನಗರ ಗಣೇಶ ಗ್ರೌಂಡಲ್ಲಿ ವಿಕಲಚೇತನರಿಗೆ ಬೃಹತ್ ಉದ್ಯೋಗ ಮೇಳವನ್ನು ಮಾಡ್ತಾಯಿದ್ದೇವೆ. ಈ 31/1/2026 ಶನಿವಾರ ಬೆಳಗ್ಗೆ 9 ಗಂಟೆಲಿದ್ದ ಸಂಜೆ 5 ಗಂಟೆವರೆಗೆ ಉದ್ಯೋಗ ಮೇಳ ನಡೀತೈತೆ. ಸುಮಾರು ವಿಕಲಚೇತನರು ಈ ಉದ್ಯೋಗ ಮೇಳಕ್ಕೆ ಬಂದು ಆಗಮಿಸಬೇಕು. ಒಳ್ಳೆ ಕಂಪ್ನಿಗಳು ಬರ್ತಾಯಿದ್ದೆವು. ಕ್ರೋಮಾ, ಬಿಗ್ ಬಾಸ್ಕೆಟ್, ವಿಶಾಲ್ ಮೆಗಾ ಮಾರ್ಟ್, ರಿಲಯನ್ಸ್, ಅಮೆಜಾನ್, ಫ್ಲಿಪ್ಕಾರ್ಟ್, ಕ್ರೋಮಾ ಕಂಪ್ನಿ ಬರ್ತಾಯಿದ್ದವು. ಸುಮಾರು ಕಂಪ್ನಿ, ಒಂದು 25 ಹೆಚ್ಚು ಕಂಪ್ನಿಗಳು ಬರ್ತಾಯಿದ್ದವು ಶನಿವಾರ ಬೆಳಗ್ಗೆ. ಈ ಉದ್ಯೋಗ ಮೇಳ ಮಾಡೋ ಉದ್ದೇಶ ಏನಂದರೆ, ಸುಮಾರು ವಿಕಲಚೇತನರು ಹಳ್ಳಿಯಲ್ಲೇ ಕೆಲಸ ಇರೋದಿಲ್ಲ, ಸುಮ್ಮನೆ 10th ಪಾಸಾಗಿ ಯಾರು ನಮ್ಗೆ ಕೆಲಸ ಕೊಡ್ತಾರಂತಂದು ಸತತವಾಗಿ 2ನೇ ಬಾರಿ ನಾವು ವಾಯ್ಸ್ ಆಫ್ ನೀಡಿ ಫೌಂಡೇಶನ್ ವತಿಯಲ್ಲಿದ್ದ
ಉದ್ಯೋಗ ಮೇಳವನ್ನು ಮಾಡ್ತಾ ಇದ್ದೇವೆ. ಸುಮಾರು ಜನ ನಮ್ಮಲ್ಲಿ 1750 ಜನ ಇವತ್ತು ಆಲ್ರೆಡಿ ಕೆಲಸ ಮಾಡ್ತಾ ಇದ್ದಾರೆ. ನಾವು ಹುಬ್ಳಿ ಬ್ರ್ಯಾಂಚ್ ಇದೆ, ನಾವು ಹುಬ್ಳಿಯಲ್ಲಿ ಸುಮಾರು ಒಂದು 37 ಜನ ಈಗ ಆಲ್ರೆಡಿ ವರ್ಕ್ ಮಾಡ್ತಾ ಇದ್ದಾರೆ. ಆಲ್ ಇಂಡಿಯಾದಲ್ಲಿ ಬರೋ ಕಂಪ್ನಿಗಳು ಅಲ್ಲೆಲ್ಲೇ ಅವರವರ ಜಿಲ್ಲೆಯಲ್ಲೇ ನಾವು ಉದ್ಯೋಗ ಕೊಡಿಸ್ತಾ ಇದ್ದೇವೆ. ನಮ್ಮ ವಾಯ್ಸ್ ಆಫ್ ನೀಡಿ ಪ್ರತಿ ಒಂದು ತಿಂಗಳಿಗೆ ಒಂದು 25-30 ಜನಕ್ಕೆ ನಾವು ಉದ್ಯೋಗ ಕೊಡ್ತಾ ಇರ್ತೇವೆ. ಈ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ವಿಕಲಚೇತನರು 18-35 ವಯಸ್ಸಿನವರು ಹೆಚ್ಚಿನ ಸಂಖ್ಯೆಯಲ್ಲಿ ಶನಿವಾರ ಬೆಳಗ್ಗೆ 9 ಗಂಟೆಯಲ್ಲಿದ್ದ ಸ್ಟಾರ್ಟ್ ಆಗುತ್ತೆ ಉದ್ಯೋಗ ಮೇಳ. ಸುಮಾರು ಕಂಪ್ನಿಗಳು ಅಟೆಂಡ್ ಆಗ್ತಾರೆ. ನಮ್ಮ ಡೈರೆಕ್ಟರ್ ಆದ ಅರುಣ್ ಕುಮಾರ್ ಸರು ಮತ್ತು ನಮ್ಮ ಬೋರ್ಡ್ ಮೆಂಬರ್ ಆದ ಕಲಾ ಮೇಡಮ್ ಅವರು, ನಮ್ಮ ಪ್ರೋಗ್ರಾಮ್ ಮ್ಯಾನೇಜರ್ ಆದ ಸುಮತಿ ಮೇಡಮ್ ಅವರು, ಮತ್ತು ಎಲ್ಲ ವಿಕಲಚೇತನರು ಒಂದೇ ಡಿಸ್ಟಿಕ್ ಅಲ್ಲ, ಬೆಂಗಳೂರು ಡಿಸ್ಟಿಕ್ ಅಲ್ಲ, ಇಡೀ ಕರ್ನಾಟಕದ 31 ಜಿಲ್ಲೆಯಿಂದ ನಮ್ಮ ವಿಕಲಚೇತನರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಬೇಕು. ಈಗ ಆಲ್ರೆಡಿ ನಮ್ಮಲ್ಲೇ 125 ಜನ ವಿಕಲಚೇತನ ಗೂಗಲ್ ಫಾರ್ಮಲ್ಲಿ ರಿಜಿಸ್ಟರ್ ಆಗ್ಯಾರ. ನಮಗೆ ಇನ್ನೂ ಜಾಸ್ತಿ ಜನ ಬಂದರೆ ಅವ್ರಿಗೊಂದು ಉದ್ಯೋಗ ಕೊಡಿಸ್ತೇವೆ ಅಂತಂದು ನಾವು ವಾಯ್ಸ್ ಆಫ್ ನೀಡಿ ವತಿಯಲ್ಲಿದ್ದ ನಾವು ಇದೊಂದು ಕಾರ್ಯಕ್ರಮ ಫಿಕ್ಸ್ ಮಾಡ್ಕೊಂಡೇವೆ. ಆದ ಕಾರಣ ಪ್ರತಿ ವರ್ಷದಲ್ಲಿ ನಾವು ಉದ್ಯೋಗ ಮೇಳ ಮಾಡ್ತಾ ಇರ್ತೇವೆ ವಾಯ್ಸ್ ಆಫ್ ನೀಡಿ ಫೌಂಡೇಶನ್ಲಿದ್ದ ಅಂತ ಹೇಳಿ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲ ವಿಕಲಚೇತನರು ಈ ಉದ್ಯೋಗ ಮೇಳಕ್ಕೆ ಆಗಮಿಸಬೇಕು. ಒಳ್ಳೆಯ ಉದ್ಯೋಗವನ್ನು ಪಡೆದು ನಿಮ್ಮ ತಂದೆ ತಾಯಿಗೆ ನೀವು ಒಂದು ಮಾದರಿಯಾಗಿ ಇರಬೇಕಂತ ತಮ್ಮಲ್ಲಿ ಕೇಳ್ಕೊಳ್ಳುತ್ತೈತೆ. ನಮಸ್ಕಾರ, ವಾಯ್ಸ್ ಆಫ್ ನೀಡಿ ಫೌಂಡೇಶನ್ ಸಂಸ್ಥೆಯಿಂದ ಮಾತಾಡ್ತಿರೋದು. ನನ್ನ ಹೆಸರು ಅಂಬಿಕಾ. ನಾನು M.Com ಕಂಪ್ಲೀಟ್ ಮಾಡಿದ್ದೀನಿ. ನಾನು ಈ ಸಂಸ್ಥೆಯಲ್ಲಿ ಟ್ರೈನರಾಗಿ ಕೆಲಸ ಮಾಡ್ತಿದ್ದೀನಿ. ನಮ್ಮ ಫಸ್ಟಲ್ಲಿ ನಾನು ಈ ಥರ ಅಂಗವಿಕಲರಾಗಿ ಹುಟ್ಟಿದ್ದು ನನಗೆ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು. ಅಂದರೆ ನಾನು ಇಲ್ಲಿ ಬೆಂಗಳೂರಲ್ಲಿ 2-3 TVS ಕಂಪನಿ ಎಂಬ ಇಂಟರ್ವ್ಯೂಗೆ 3 ರೌಂಡ್ ಇರುತ್ತೆ. 3 ರೌಂಡಲ್ಲಿ 2 ರೌಂಡು ಫೋನಲ್ಲೇ ಅಟೆಂಡ್ ಮಾಡಿದ್ದೆ. ಲಾಸ್ಟ್ ರೌಂಡಲ್ಲಿ ಫೇಸ್ ಟು ಫೇಸ್ ಇಂಟರ್ವ್ಯೂ ಮಾಡಬೇಕಂತ ಹೇಳಿ ಕಾಲ್ ಮಾಡಿದರು. ನೆಕ್ಸ್ಟು ಬೆಂಗಳೂರಿಗೆ ಬಂದು ಫೇಸ್ ಟು ಫೇಸ್ ಇಂಟರ್ವ್ಯೂ ಮಾಡೋಕ್ಕಾರೆ ಇಂಟರ್ವ್ಯೂ ಪಾಸ್ ಆಗಿದ್ದೆ. ಆದರೆ ನಂದು ಅಂಗವಿಕಲತೆ ನೋಡಿ ಅವರು ರಿಜೆಕ್ಟ್ ಮಾಡಿದರು. ಅದಾದಮೇಲೆ ನಾನು 2 ಮಂತು ಬ್ಯಾಕು ತಿರ್ಗಾ ಊರಿಗೆ ಹೋಗಿ ನೆಕ್ಸ್ಟು ಇದೇ ಬೆಂಗಳೂರಲ್ಲಿ 2023 ಒಂದು ಅರಮನೆ ಪ್ಯಾಲೇಸಲ್ಲಿ ಒಂದು ಜಾಬ್ ಫೇರ್ ಮಾಡಿದರು. ಇದ್ರ ಸಿದ್ದರಾಮಯ್ಯ ಅವರು. ಅದರಲ್ಲಿ ಈ ಸಂಸ್ಥೆ ಅಟೆಂಡ್ ಆಗಿತ್ತು, ವಾಯ್ಸ್ ಆಫ್ ನೀಡಿ ಫೌಂಡೇಶನ್ ಸಂಸ್ಥೆಗೆ ಬಂದು ನಾನು ಜಸ್ಟ್ ಸುಮ್ಮನೆ ಇಂಟರ್ವ್ಯೂ ಕೊಟ್ಟು ಹೋಗಿದ್ದೆ. ಈ ಥರ ರೆಸ್ಯೂಮ್ ಕೊಟ್ಟು ನನ್ನ ನಂಬರ್ ಕೊಟ್ಟೋಗಿದ್ದೆ. ಕೊಟ್ಟೋಗಿ 2 ಡೇಸಿಗೆ ನನಗೆ ಕಾಲ್ ಬಂತು ರಿಟನ್ನು. ಈ ಥರ ನಮ್ಮ ಸಂಸ್ಥೆಯಲ್ಲಿ ಟ್ರೈನಿಂಗ್ ಕೊಟ್ಟು ಕೆಲಸ ಕೊಡಿಸ್ತೀವಿ, ನೀವು ಬಂದು ಜಾಯ್ನ್ ಆಗ್ಬೋದು ಅಂತ ಕೇಳಿದ್ರು. ನನಗೆ ಎಲ್ಲೂ ಹೊರಗಡೆ ಹೋಗಿ ಇವಾಗ ಯಾವಾಗ ಅಂದರೆ ಇಂಟರ್ವ್ಯೂ TVS ಕಂಪನಿಯಲ್ಲಿ ಇಂಟರ್ವ್ಯೂ ಕೊಟ್ಟು ಅದಾದಮೇಲೆ ನನಗೆ ಮೈಂಡು ಇದಾಯಿತು. ಯಾಕಂದರೆ ಹ್ಯಾಂಡಿಕ್ಯಾಪ್ಟು ಯಾರೂ ತಗೊಳ್ಳಲ್ಲ ನನ್ನ. ಸುಮ್ಮನೆ ಹೋದ್ರೂ ನನಗೆ ಮೈಂಡ್ ಅಪ್ಸೆಟ್ ಆಗುತ್ತೆ, ಇದು ಹೋಗೋದು ಬೇಡ ಅಂತ ಸುಮ್ಮನೆ ಅದೇ. ತಿರ್ಗಾ 2 ಡೇಸ್ ಆದಮೇಲೆ ತಿರ್ಗಾ ರಿಟರ್ನ್ ಕಾಲ್ ಮಾಡಿದರು. ಇದೇ ಥರ ಅಂದರೆ ಹ್ಯಾಂಡಿಕ್ಯಾಪ್ಟಿಗೆ ಮಾತ್ರನೇ ನಾವು ಟ್ರೈನಿಂಗ್ ಕೊಡ್ತಿರೋದು, ಬೇರೆಯವ್ರಿಗೆ ಯಾರೂ ಕೊಡ್ತಿಲ್ಲ. ನಿಮಗೇನೂ ಆಗಲ್ಲ, ಬಂದು ಜಾಯ್ನ್ ಆಗಿ ಅಂತ. ನಾನು ಸುಮ್ಮನೆ ಬಂದಿದ್ದು, ಅಂದರೆ ಜಸ್ಟು ಟ್ರೈನಿಂಗ್ ತಾನೇ 1 ತಿಂಗಳು ಮನೇಲಿ ಕೂತ್ಕೊಂಡ್ರು ಸುಮ್ಮನೆ ಟೈಮ್ ವೇಸ್ಟು. ಇಲ್ಲಿಗೆ ಬಂದರೂ ಆದ್ರೂ ನಾನು ಕಲ್ತಂಗೆ ಆಗುತ್ತೆ ಅಂತೇಳಿ ಬಂದೆ. ಜಸ್ಟು 2023 ಮಾರ್ಚ್ 12ನೇ ತಾರೀಕು ನಾನು ಬಂದು ಇಲ್ಲಿ ಜಾಯ್ನ್ ಆಗಿದ್ದು ಟ್ರೈನಿಂಗಿಗೆ. ಏಪ್ರಿಲ್ 7ನೇ ತಾರೀಕು ನಾನು ಈ ಸಂಸ್ಥೆಗೆ ಟ್ರೈನರಾಗಿ ಜಾಯ್ನ್ ಆದೆ. ಈ 2 ವರ್ಷದಿಂದ ಇಲ್ಲಿ ಟ್ರೈನರಾಗಿ ಕೆಲಸ ಮಾಡ್ತಿದ್ದೀನಿ. ಥ್ಯಾಂಕ್ ಯು. ಈಗ ಕೆಲವೊಂದು ಕಡೆ ಅಂಗವಿಕಲರು ಅಂತಂದರೆ ಈಗ ಒಂದು ಕಡೆ ಇಂಟರ್ವ್ಯೂನಾಗ ತಗೊಳ್ತಾರೆ, ಕೆಲವೊಂದು ಕಡೆ ಇಂಟರ್ವ್ಯೂರ್ ಕೈಲಿ ಡಿಸಬಲ್ ಇದ್ದಾರೆ, ಮಾಡೋಕ್ಕಾಗಲ್ಲ ಅನ್ನೋ ಕಾರಣಕ್ಕೋಸ್ಕರ ಅವ್ರನ್ನ ತೆಗ್ದಾಕೋ ಥರ ಮಾಡ್ತಾರೆ. ಆದರೆ ನಮ್ಮ ಸಂಸ್ಥೆಯಲ್ಲಿ ಯಾವ ಥರ ಅಂದರೆ ಯಾವುದೇ ಅಂಗವಿಕಲತೆ ಇದು ಬಂದಿದ್ದವರು ಕೂಡ ನಮ್ಮ ಸಂಸ್ಥೆಯಲ್ಲಿ ಸ್ಕಿಲ್ ಡೆವಲಪ್ಮೆಂಟು, ರೀಟೆಲ್ಲಿಂಗು, ಸಾಫ್ಟ್ ಸ್ಕಿಲ್ಸ್ ಬಗ್ಗೆ ಟ್ರೈನಿಂಗ್ನ ಕೊಟ್ಟು ಅವರು ಕೂಡ ಒಂದು ಸದುಪಯೋಗನ ಪಡ್ಕೊಂಡಿದ್ದಾರೆ. ಇದರಿಂದ ನಮ್ಮಲ್ಲಿ ಹಲವಾರು ಕಂಪ್ನಿಗಳಲ್ಲಿ ವರ್ಕ್ ಮಾಡ್ತಿದ್ದಾರೆ. ಈಗ 1700ಕ್ಕೂ ಹೆಚ್ಚು ಮಂದಿ ಟ್ರೈನಿಂಗ್ ತೊಗೊಂಡು 1700ಕ್ಕೂ ಹೆಚ್ಚು ಜನ ಕೆಲಸನೂ ಕೂಡ ಮಾಡ್ಕೊತಾ ಬರ್ತಾ ಇದ್ದಾರೆ. ಈಗ ನಮ್ಮ ಸಂಸ್ಥೆಯಲ್ಲಿ ದಿನಾಂಕ ಇದೇ 31/1/2026 ಬೃಹತ್ ಉದ್ಯೋಗ ಮೇಳವನ್ನು ಹಮ್ಮಿಕೊಂಡಿದ್ದೀವಿ. ಎಲ್ಲ ಇಡೀ ಕರ್ನಾಟಕದಿಂದ ಕೂಡ ಬರಬೇಕು ಅಂತ ಕೇಳ್ಕೊತಾ ಇದ್ದೀವಿ. ಅಮೆಝಾನು, ಫ್ಲಿಪ್ಕಾರ್ಟು, ಮೀಶೋ, ಇನ್ನಿತರೆ ಕ್ರೋಮೋ ಕಂಪ್ನಿ, ಈ ಥರ ಕಂಪ್ನಿಗಳಿಂದ ನಮ್ಮ ಅಂಗವಿಕಲರು ಇರುವ ಕಾರಣದಿಂದಾಗಿ ಅವರು ಕೂಡ ನಮ್ಮ ಸಂಸ್ಥೆಗೆ ನಮ್ಮ ಅಂಗವಿಕಲರನ್ನ ಗುರುತಿಸಿ ಅವರು ಕೂಡ
ಸ್ವಾವಲಂಬನಾಗಿ ಬದುಕಬೇಕು ಅಂತ ಹೇಳಿ ಹಲವಾರು ಕಂಪ್ನಿಗಳಿಂದ ಬರ್ತಾ ಇದ್ದಾರೆ. ಅದನ್ನು ಸದುಪಯೋಗ ಪಡಿಸ್ಕೋಬೇಕು ಅಂತ ಕೇಳ್ತಾ ಇದ್ದೀವಿ. ಥ್ಯಾಂಕ್ ಯು. ನನ್ನ ಹೆಸರು ವರುಣ್. ನಾನು ಟಿಪ್ಟೂರಿಂದ ಬಂದಿದ್ದೀನಿ. ನಾನು ಓದಿರೋದು ಪ್ಯಾರಾಮೆಡಿಕಲ್ಲು. ನಾನು ಡಿಸಬಿಲಿಟಿ ಕೈ, ಹಂಗಾಗಿ ನನಗೆ ಎಲ್ಲೂ ಕೆಲಸ ಸಿಕ್ಕಿಲ್ಲ. ಅದಕ್ಕೆ ವಾಯ್ಸ್ ಆಫ್ ನೀಡಿ ಫೌಂಡೇಶನ್ನು ಫೇಸ್ಬುಕ್ಕಲ್ಲಿ ನೋಡಿ ಬಂದೆ. ವೀರಪ್ಪ ಸರ್ಗೆ ಫೋನ್ ಮಾಡಿ ಕೇಳಿದೆ, ಡಿಸಬಿಲಿಟಿಗೆ ಕೆಲಸ ಇದೆಯಾ ಸರ್ ಅಂತ. ಹಾಗಾಗಿ ಕೆಲಸ ಇದೆ ಅಂತ ಹೇಳಿದ್ರು. ಅದಕ್ಕೆ ಬಂದು 1 ತಿಂಗಳು ಟ್ರೈನಿಂಗ್ ತಗೊಂಡು ನಮ್ಮ ಮನೆಯಲ್ಲಿ ಕಳಿಸ್ಕೊಟ್ರು. 1 ತಿಂಗಳು ಟ್ರೈನಿಂಗ್ ತಗೊಂಡು ಅಂತ. ನಮ್ಮ ಮನೆಯಲ್ಲಿ 4 ಜನ ಇದ್ದಾರೆ. ನಮ್ಮಮ್ಮ ಹೌಸ್ ವೈಫು, ನಮ್ಮಪ್ಪ ಎಲೆಕ್ಟ್ರಿಷಿಯನು, ನನ್ನ ತಮ್ಮ ಒಬ್ಬ ಇದ್ದಾನೆ. ಮತ್ತು ನಾನೀಗ ಬಿಗ್ ಬಾಸ್ಕೆಟ್ ಕೆಲಸಕ್ಕೆ ಹೋಗ್ತಾಯಿದ್ದೀನಿ. ಮತ್ತು ನನಗೆ ಸ್ಯಾಲ್ರಿ 18,000 ಬರುತ್ತೆ ಸರ್. ಎಲ್ಲರಿಗೂ ನನ್ನ ನಮಸ್ಕಾರಗಳು. ನನ್ನ ಹೆಸರು ಶಿವು ಅಂತೇಳಿ. ನಾನು ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕು ವರಳವಾಡಿ ಗ್ರಾಮದಿಂದ ಬಂದಿದ್ದೀನಿ. ನಾನು ಮುಂಚೆ ಬೇರೆ ಕಡೆ ಸುಮಾರು ಟ್ರೈನಿಂಗ್ ಮಾಡಿದೆ. ಆದರೆ ಬೇರೆ ಎಲ್ಲೂ ಈ ಥರ ನಮಗೆ ಅವಕಾಶಗಳನ್ನು ಕೊಡೋಕ್ಕೆ ಸಾಧ್ಯ ಇರಲಿಲ್ಲ. ಇವಾಗ ನಮ್ಮ ವಾಯ್ಸ್ ಆಫ್ ನೀಡಿ ಫೌಂಡೇಶನ್ ಪರಿಚಯ ಆಯಿತು. ನಮಗೆ ಇದರಲ್ಲಿ ಪರಿಚಯ ಆಯಿತು. ಅಲ್ಲಿ ಬಂದು ಇಲ್ಲಿ 3 ತಿಂಗಳಾಯಿತು. ಇವರು ಸ್ಕಿಲ್ ಡೆವಲಪ್ಮೆಂಟ್ ಮತ್ತು ರಿಟೇಲ್ ಬಗ್ಗೆ ಟ್ರೈನಿಂಗ್ ಕೊಟ್ಟು ನನಗೆ ಈಗ ಮೀಟಿ ಕೆಪೆಯಲ್ಲಿ ವರ್ಕ್ ಮಾಡೋಕ್ಕೆ ಜಾಬ್ ಕಳಿಸ್ತಿದ್ದಾರೆ. ಇದಕ್ಕೆ ನನಗೆ ತುಂಬ ಖುಷಿ ಆಗ್ತಾಯಿದೆ. ಮತ್ತು ನಮ್ಮ ಮನೆಯಲ್ಲಿ ನಮಗೆ ಅಪ್ಪ ಅಮ್ಮ ಯಾರೂ ಇಲ್ಲದೆ ಇದಕ್ಕೋಸ್ಕರ ನಮ್ಮ ಅಣ್ಣ ತಮ್ಮದಿರು ಇವನಿಗೆಲ್ಲ ಏನೂ ಆಗೋದಿಲ್ಲ ಅಂತೇಳಿ ನನಗೆ ತುಂಬ ನಮ್ಮತ್ತಿಗೆಲ್ಲ ಸೇರ್ಕೊಂಡು ತುಂಬ ಕೀಳು ಮಾಡ್ತಾ ನೋಡ್ತಿದ್ರು. ಇವಾಗ ನಮಗೆ ಜಾಬ್ ಸಿಕ್ಕಿರೋದ್ರಿಂದ ಅವರು ಏನು ಮುಂದೆ ಹೆಂಗೆ ಇದರಿಂದಾಗಿ ತುಂಬ ಖುಷಿ ಆಗ್ತಾಯಿದೆ ನಮಗೋಸ್ಕರ. ಮತ್ತು ಈ ಮುಂದಿನ ಶನಿವಾರದ ಇದರಲ್ಲಿ ಉದ್ಯೋಗ ಮಾಡಿದೆ. ಎಲ್ಲ ಈ ವಿಶೇಷ ಚೇತನರು ಇದನ್ನು ತುಂಬ ಇದು ಕೊಟ್ಟು ಸದುಪಯೋಗ ಪಡಿಸ್ಕೊಳ್ಳಬೇಕಾಗಿ ನನ್ನ ವಿನಂತಿ ಮಾಡಿಕೊಳ್ತೇನೆ. ನೀವು ಈ ವಿಡಿಯೋ ಮುಖಾಂತರ ಚೇತನರಿಗೆ ಏನು ಸಂದೇಶ ಕೊಡೋಕ್ಕೆ ಇಷ್ಟ? ಇದೇ ಥರ ನನ್ನ ಯಾವುದೇ ಅಂಗವಿಕಲರಿದ್ರೂ ಇದನ್ನು ಒಳ್ಳೆಯ ರೀತಿಯಲ್ಲಿ ಸದುಪಯೋಗ ಪಡಿಸ್ಕೊಳ್ಳೋಕ್ಕೆ ಅಂತೇಳಿ ಕೇಳ್ಕೊಡ್ತೀನಿ ಸರ್. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಬಿ ಮಹಾಂತೇಶ್ ಅಂತೇಳಿ. ನಾನು ಬಂದಿರೋದು ದಾವಣಗೆರೆ ಹತ್ರ ಒಂದು ಹಳ್ಳಿಯಿಂದ ಬಂದಿರೋದು. ಕಳೆದ 3 ವರ್ಷಗಳಿಂದ ನಾನು ಇಲ್ಲಿ ಮೊಬಿಲೈಸೇಷನ್ ಅಸಿಸ್ಟೆಂಟಾಗಿ ಕೆಲಸ ಮಾಡ್ತಾಯಿದ್ದೀನಿ. ಸೊ ನಾನೇನಂತಂದರೆ ಸೆಕೆಂಡ್ PUC ಫೇಲ್ ಆಗಿತ್ತು ನಂದು. ಸೊ ಆ ಟೈಮಲ್ಲಿ ನಾನು ಏನು ಮಾಡಬೇಕು ಅಂತ ದೋಸ್ಲಿಲ್ಲ. ಸೊ ಮನೇಲಿ ತುಂಬ ಕಿರಿಕಿರಿ ಮಾಡೋರು. ಹ್ಯಾಂಡಿಕ್ಯಾಪ್ಟ್ ಅಂತೇಳಿ ಯಾರು ನಮಗೇನು ಮರ್ಯಾದೆನೇ ಕೊಡ್ತಾ ಇರಲಿಲ್ಲ. ಸೊ ಹಾಗಾಗಿ ನಾನು ಲಾಸ್ಟಲ್ಲಿ ಒಂದು ಬ್ಯಾನರಲ್ಲಿ ನೋಡಿದ್ದೆ, ವಾಯ್ಸ್ ಆಫ್ ನೀಡಿ ಫೌಂಡೇಶನ್ ಅಂತೇಳಿ. ಅಲ್ಲಿ ಬೃಹತ್ ಉದ್ಯೋಗ ಮೇಳದಲ್ಲಿ ಭಾಗಿಯಾಗಿದ್ದೆ. ಅಲ್ಲಿ ನನ್ನ ಆಯ್ಕೆ ಮಾಡಿಬಿಟ್ಟು ತಿರ್ಗಾ 1 ವಾರ ಬಿಟ್ಟು ನಮಗೆ ಕಾಲ್ ಮಾಡಿದರು. ಆಮೇಲೆ ನಾನು ಬಂದುಬಿಟ್ಟು 1 ತಿಂಗಳು ಟ್ರೈನಿಂಗ್ ತೊಗೊಂಡು ಈಗ ವಾಯ್ಸ್ ಆಫ್ ನೀಡಿಯಲ್ಲೇ ಮೊಬಿಲೈಸೇಷನ್ ಅಸಿಸ್ಟೆಂಟಾಗಿ ಕೆಲಸ ಮಾಡ್ತಾಯಿದ್ದೀನಿ. ಇವಾಗ ನನ್ನ ಫ್ಯಾಮಿಲಿನ ನಾನೇ ನೋಡ್ಕೊತಾ ಇದ್ದೀನಿ. ಸೊ ಏನಂತಂದರೆ ಎಲ್ಲ ಅಂಗವಿಕಲರಿಗೆ ಹೇಳೋದು ಒಂದೇ. ಯಾಕಂದರೆ ಈಗ ನಾವು ಅಂಗವಿಕಲ ಅಂತೇಳಿ ಮನೇಲಿ ಕೂತ್ಕೊಳೋದು ಭಾಳ ನೋವುಂಟು ಆಗುತ್ತೆ. ಸೊ ನಮ್ಮ ಜೀವನ ನಾವೇ ರೂಪಿಸ್ಕೊಳ್ಳಬೇಕೆಂದು ಕೇಳಿಕೊಳ್ತೇನೆ. ಇದೇ ತಿಂಗಳು 31ನೇ ತಾರೀಕು ನಿಮಗೋಸ್ಕರ ಬೃಹತ್ ಉದ್ಯೋಗಗಳನ್ನು ಹಮ್ಮಿಕೊಂಡಿದ್ದೇವೆ ನಮ್ಮ ಸಂಸ್ಥೆ ಕಡೆಯಿಂದ. ಸೊ ಎಲ್ಲರೂ ಬಂದು ಆ ಉದ್ಯೋಗ ಮೇಳವನ್ನು ಭಾಗಿಯಾಗಿ ನಿಮ್ಮ ಜೀವನವನ್ನು ಬದಲಾಯಿಸಿಕೊಳ್ಳೋಣ. ಎಲ್ಲರಿಗೂ ನಮಸ್ಕಾರಗಳು.